ಸುವರ್ಣ. ಮಿಲನ 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 ಮಿಲನ. ನಾವೆಲ್ಲರೂ ಆ ದೇವ್ರ ಮಕ್ಕಳು. ಆದರೆ ನಾವು ಎಷ್ಟು ಜನ ಇದ್ದೀವಿ? ಅಷ್ಟು ಜನನ್ನ ಆ ದೇವ್ರು ನೋಡ್ಕೊಳಕ್ಕಾಗುತ್ತಾ? ಇಲ್ಲ ತಾನೆ. ಅದಕ್ಕೆ ಏನು ಮಾಡ್ತಾನೆ, ಪ್ರತಿಯೊಬ್ಬರಿಗೂ ಒಬ್ಬ ಅಪ್ಪ ಅಮ್ಮ ಕೊಟ್ಬಿಡ್ತಾನೆ. ಮಕ್ಕಳಿಗೆ ಏನೇ ಆದರೂ ಎಷ್ಟೇ ಕಷ್ಟ ಬಂದರೂ ಅಪ್ಪ ಅಮ್ಮ ನೋಡ್ಕೋತಾರೆ ಅಂತ ಅವನು ಹಾಯಾಗಿದ್ಬಿಡ್ತಾನೆ. ಅಪ್ಪ ಆಫೀಸ್ಗೆ ಹೋದಾಗ ಅಮ್ಮ ನೋಡ್ಕೋತಾಳೆ, ಅಮ್ಮನಿಗೆ ಸುಸ್ತಾದಾಗ ಅಪ್ಪ ನೋಡ್ಕೋತಾನೆ. ಈಗ ವೀಕೆಂಡ್ಗೆ ನಿನ್ನ ಅಪ್ಪ ಬರ್ತಾರಲ್ವಾ, ಆಗ ಅವರು ನಿನ್ನ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ. ಅಷ್ಟೇನಮ್ಮ, ಒಂದೊಂದು ಮನೆಯಲ್ಲಿ ಒಂದೊಂದು ಥರ ಇರುತ್ತೆ. ಇನ್ನು ಮುಂದೆ ಯಾರಾದರೂ ಫ್ಯಾಮಿಲಿ ಬಗ್ಗೆ ಕೇಳಿದ್ರೆ ಅದರಲ್ಲಿ ಅಪ್ಪ ಅಮ್ಮ ಮಗು ಇದೆ ಅಂತ ಹೇಳಬೇಕು. ಏನೋ ನಿದ್ದೆ ಮಾಡಿಬಿಟ್ಲು. ಹೇಳಿ. ಮಲ್ಕೊಂಡಿರ್ಲಿಲ್ಲ ತಾನೆ? ಇಲ್ಲ ಇಲ್ಲ, ಇನ್ನೇನು ಮಲ್ಗಕ್ಕೆ ಹೊರಟಿದ್ದೆ. ಮಗಳ ಜೊತೆ ಮಾತಾಡ್ಬೇಕಿತ್ತ. ಅವಳ ಜೊತೆ ಯಾವಾಗಲೂ ಮಾತಾಡ್ತಾನೆ ಇರಬೇಕು ಅನ್ಸುತ್ತೆ. 1 ನಿಮಿಷ ಕೊಟ್ಟೆ. ಪ್ರಾರ್ಥನಾ, 1-2 ನಿಮಿಷ ನಿನ್ನ ಹತ್ರನೇ ಮಾತಾಡಬೇಕು. ನಿನ್ನ ಗಾಡಿ ಬರೋವರೆಗೂ ಮಗಳನ್ನು ನಾನೇ ಓಡಾಡಿಸ್ತೀನಿ. ಬೆಳಗ್ಗೆನೂ ಅಷ್ಟೇ, ಮಧ್ಯಾಹ್ನನೂ ಅಷ್ಟೇ. ಇದು ನಿನ್ಗೆ ಒಪ್ಗೆನಾ? ನಾನೇ ಬರೋದು ನಿನ್ಗಿಷ್ಟ ಇಲ್ಲ ಅಂದರೆ ಹೇಳು, ಕಾರ್ ಕಳಿಸ್ತೀನಿ. ಪ್ಲೀಸ್ ಹೆಸಿಟೇಟ್ ಮಾಡ್ಕೋಬೇಡ. ನೀವೇ ಬನ್ನಿ, ಪರವಾಗಿಲ್ಲ. ಥ್ಯಾಂಕ್ಸ್ ನಾನು ಹೇಳಬೇಕು. ಬೇಡ, ಇಬ್ರು ಹೇಳೋದು ಬೇಡ. ನಮ್ಮ ಮಗಳಿಗೋಸ್ಕರ ತಾನೇ ಮಾಡ್ತಾ ಇರೋದು. ನಾನಿದ್ದೀನಿ ಎನಿ ಟೈಮ್. ಹಲೋ, ನಾನೇನಾದರೂ ತಪ್ಪು ಹೇಳದ್ನಾ? ಇಲ್ಲ. ಸರಿ, ಹಾಗಾದ್ರೆ ಇನ್ಮೇಲೆ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ನೀನು ಯಾವತ್ತೂ ಅಳಬಾರ್ದು. ನಿನ್ನಿಂದ ಯಾವತ್ತೂ ತಪ್ಪಾಗಲ್ಲ ಅಂತ ನನಗೆ ಗೊತ್ತು. ಇದನ್ನ ನೆನಪಲ್ಲಿ ಇಟ್ಕೋ ಅಷ್ಟೇ. ಥ್ಯಾಂಕ್ಸ್. ಆಯಿತು, ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾತಾಡಲ್ಲ. ಟೇಕ್ ಕೇರ್. ನಾಳೆ ಸಿಗ್ತೀನಿ. ಇದು ನಮ್ಮ ಅರ್ಥ ಪುಟ್ಟಿದು. ಇದು ನಂದು. ಇದು ನಮ್ಮ ಚಿಂತನ ಪುಟ್ಟಿದು. ಅದೇ ಚಿಂತನ ಪುಟ್ಟಂದು. ಬಾಯಿಗೆ ಬರ್ತಿಲ್ಲಮ್ಮ, ನಮ್ಮ ದುಮ್ಮಿ ಪುಟ್ಟಿ ಇದು. ಅಳಿಮಯ, ನನ್ನ ಮುಂದೆನೆ ನನ್ನ ಮಗಳನ್ನ ಆಡ್ಕೋತಾ ಇದ್ದೀರಾ? ಅದು ಬಾಯಿ ತಪ್ಪಿ ಒಂದು ಸ್ವಲ್ಪ. ಅದು ಸರಿ, ರುಚಿಯಾಗಿ ತಿಂಡಿ ಮಾತ್ರ ಕಟ್ಸ್ಕೊಂಡ್ಬಿಟ್ಟಿದ್ದೀರಾ. ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಗಿಲ್ವಲ್ಲ ಇನ್ನು? ಅದು ಹಂಗಲ್ಲ ಮಾವಯ್ಯ, ನಮ್ಮ ಅತ್ತಿಗೆ ಕೈ ರುಚಿನೇ ಬೆಸ್ಟು. ಇನ್ನು ನಾನು ಮನೆಗೆ ಹೋದರೆ ಎಲ್ಲ ಕೆಲಸ ನನ್ನ ಮೇಲೆ ಬೀಳುತ್ತೆ. ನಾನು ಇವಳು ಸೇರ್ಕೊಂಡು ಡಬ್ಬಾ ಥರ ಅಡುಗೆ ಮಾಡ್ಕೊಳಕ್ಕಿಂತ ಅತ್ತಿಗೆ ಕಟ್ಕೊಡೋ ಡಬ್ಬಿನೇ ಬೆಸ್ಟ್ ಅಂತ ಕಟ್ಟಿಸ್ಕೊಂಬಿಟ್ಟೆ. ಇನ್ನೇನಿದ್ರು ಮನೆಗೆ ಹೋಗಿ ಆಫೀಸಿಗೆ ರೆಡಿಯಾಗಿ ಹೋಗ್ತಾ ಇರೋದು ಅಷ್ಟೇ. ಹಳೆಯ ದೇವರು ಎಂತ ಐಡಿಯಾ! ಆಹಾ, ಮಾವ ದೇವರು ಇಷ್ಟೊಂದು ಮರ್ಯಾದೆ ಕೊಡಬೇಡಿ, ತೋಡ್ಕೊಳಕ್ಕಾಗಲ್ಲ. ದಯವಿಟ್ಟು ಕಮ್ಮಿ ಮಾಡ್ಕೊಳ್ಳಿ. ಅಪ್ಪ, ಏನಮ್ಮ? ಮತ್ತೆ ನೆನ್ನೆ ರಾತ್ರಿ ಅರ್ಥ ಹಾಸಿಗೆ ಒದ್ದೆ ಮಾಡ್ಕೊಂಡಿದ್ದಾಳೆ. ಅಯ್ಯೋ ದೇವ್ರೆ, ಹೆಚ್ಚು ಕಮ್ಮಿ ದಿನ ಇದೇ ಥರ ಆಗ್ತಾ ಇದೆ ಅಲ್ವಾ? ಹೂಪ, ನನ್ಗೆ ಯಾಕೋ ತುಂಬ ಟೆನ್ಷನ್ ಆಗ್ತಾ ಇದೆ.
ಟೆನ್ಷನ್ ಮಾಡ್ಕೋಬೇಡ ಪ್ರಾರ್ಥನಾ. ನೆನ್ನೆ ಸ್ಕೂಲಲ್ಲಿ ಬೈಸ್ಕೊಂಡ್ಲು ಅಂತ ಹೇಳಿದ್ಲಲ್ಲ, ಮೋಸ್ಟ್ಲಿ ಅದನ್ನೇ ಕನ್ಸಲ್ ಕಂಡು ಹೆದರ್ಕೊಂಡಿದ್ದಾಳೆ ಅಷ್ಟೇ. ನನಗೂ ಹಾಗೆ ಅನ್ನಿಸ್ತಾ ಇದೆ ಅದಕ್ಕೆ. ದಿನ ಸ್ಕೂಲಲ್ಲಿ ಏನಾಗ್ತಾ ಇದೆ ಅಂತ ಡೀಟೇಲಾಗಿ ಕೂಡಿಸ್ಕೊಂಡು ಕೇಳಿದ್ರೆ ಎಲ್ಲ ಗೊತ್ತಾಗ್ಬೋದು. ಪನಿಷ್ಮೆಂಟ್ ಕೊಟ್ಟಾಗ ಮಾತ್ರ ಈ ಥರ ಆಗ್ತಿದೆಯೋ ಅಥವಾ ದಿನಾಗ್ಲೂ ಇದೇ ಥರ ಆಗ್ತಾ ಇದೆಯೋ ಅಂತ ಡಾಕ್ಟ್ರಿಗೆ ತೋರಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ನೋಡು, ನೀನು ಮೊದಲು ಅವಳನ್ನು ಬೈಯೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೊ. ಅವಳು ಹಠ ಮಾಡಿದ್ರೆ ಬೈದೆ ಇನ್ನೇನೇ ಮಾಡಲಿ. ಅದು ಹಾಗಲ್ಲ ಪುಟ್ಟಿ. ಮಕ್ಕಳ ಮನಸ್ಸಿನ ಮೇಲೆ ಯಾವ ವಿಷಯ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನಮ್ಗೆ ಹೇಳೋಕ್ಕಾಗಲ್ಲ. ಅದನ್ನು ಹೇಳ್ತಿದ್ದಾಳೆ ಅವಳು. ನೋಡು, ಈಗ ಅದು ಚರ್ಚೆ ಮಾಡೋ ಸಮಯ ಅಲ್ಲ. ಅರ್ಥನ ಸ್ಕೂಲಿಗೆ ಕಳಿಸ್ಬೇಕು, ಇವರಿಬ್ರು ಆಫೀಸ್ಗೆ ಹೋಗ್ಬೇಕು. ಇದು ಆಮೇಲೆ ಮಾತಾಡಿದ್ರೆ ಆಗಲ್ವಾ? ಅದಕ್ಕೆ ಇವತ್ತು ಅರ್ಥನ ನಾನು ಚಿಂತನೆ ಸ್ಕೂಲಿಗೆ ಬಿಡ್ತೀವಿ. ನಾನು ಆಗಲೇ ಸಮರ್ ಸರ್ಗೆ ಮೆಸೇಜ್ ಮಾಡಿಬಿಟ್ಟಿದ್ದೀನಿ. ಅವರು ಮಧ್ಯಾಹ್ನ ಬರ್ತಾರಂತೆ. ಸರಿ, ಬೇಗ ರೆಡಿ ಮಾಡ್ಸಮ್ಮ. ಹಾಪ. ಲೇ ಪುಟ್ಟಿ, ಯಾಕೋ ಹೀಗೆ ಕೂತಿದ್ಯಾ? ಯಾಕೂ ಇಲ್ಲ. ಇವತ್ತು ಚಿಕ್ಕಿ ಚಿಕ್ಕ ಜೊತೆ ಸ್ಕೂಲ್ಗೆ ಹೋಗ್ತೀಯಾ? ಅವರೇ ನಿನ್ನೆ ಬಿಡ್ತಾರೆ. ದೇವ್ರ, ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ. ಒಳ್ಳೇದು ಮಾಡಪ್ಪ ದೇವ್ರ. ಹೋಗೋಣ? ಬಾ. ನೋಡಿದ್ರಪ್ಪ, ಸ್ಕೂಲ್ಗೆ ಹೋಗೋಕ್ಕೆ ಮನಸ್ಸೇ ಇಲ್ಲ ಇವಳಿಗೆ. ಇವಳು ಯಾಕೆ ಹಿಂಗೆ? ಪುಟ್ಟಿ, ಖಚಿತವಾಗಿ ಏನು ಕಾರಣ ಅಂತ ನನಗೂ ಗೊತ್ತಾಗ್ತಿಲ್ಲಮ್ಮ. ನಿನ್ನೆ ಇಡೀ ದಿನ ಸ್ಕೂಲಲ್ಲಿ ನಿಲ್ಲಿಸಿದ್ರು ಅಂತ ಹೇಳಿದ್ಲಲ್ಲ, ಬಹುಶಃ ಆ ನೋವು ಮನಸ್ಸಲ್ಲಿ ಕೂತ್ಬಿಟ್ಟಿದೆ. ಅದಕ್ಕೆ ಇರಬೇಕು. ನೋಡೋಣ, ಹೋಗ್ತಾ ಹೋಗ್ತಾ ಸರಿ ಹೋಗ್ಬೋದು. ನಾನು ಅನ್ಲಕ್ಕಿ, ನಾನೊಬ್ಬ ಲೂಸರ್, ಟೋಟಲಿ ನಾನೊಬ್ಬ ಅಸಮರ್ಥ ಅಂತ ನನ್ನ ಲೈಫ್ ನಡೆಯೋ ಪ್ರತಿಯೊಂದು ಘಟನೆನೂ ಹೇಳುತ್ತೆ ಅಂಜನ್. ಸರ್, ಇಷ್ಟು ಸಣ್ಣ ವಿಷಯಕ್ಕೆ ನೀವು ಯಾಕೆ ಇಷ್ಟು ದೊಡ್ಡ ಪದಗಳನ್ನ ಬಳಸ್ತಾ ಇದ್ದೀರಾ? ಅರ್ಥ ಇನ್ನ ಸಣ್ಣ ಮಗು. ಅವ್ರ ಮನೇಲಿರೋದು ಅವಳು ಅವರಮ್ಮ ಇಬ್ಬರೇ. ಸೊ ಅವಳ ಪ್ರಕಾರ ಫ್ಯಾಮಿಲಿ ಅಂದರೆ ಅಮ್ಮ ಮಗಳು ಅಷ್ಟೇ. ಅದಕ್ಕೆ ನೀವು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ದೀರಾ? ನನಗೆ ಸಮಾಧಾನ ಆಗಲಿ ಅಂತ ಏನೋ ಹೇಳ್ತಾ ಇದ್ದೀರಾ? ಇಟ್ಸ್ ಓಕೆ. ನನಗೆ ಲೈಫಲ್ಲಿ ಇನ್ಯಾವ ನಿರೀಕ್ಷೆನೂ ಇಲ್ಲ. ನಿರೀಕ್ಷೆ ಇದ್ರೆ ತಾನೆ ನಿರಾಸೆ ಆಗೋದು. ಆದರೆ ಇವಾಗ ನಿರಾಸೆ ಆಗುವಂಥದ್ದು ಏನಾಗಿದೆ ಸರ್? ನೀವು ಯಾಕೋ ಇದನ್ನ ತುಂಬಾನೇ ಮನಸ್ಸಿಗೆ ಹಚ್ಕೋತಾ ಇದ್ದೀರಾ. ವಾಟ್ ಎವರ್, ಒಟ್ಟಿನಲ್ಲಿ ನಾನು ಬಯಸಿದ್ದು ಯಾವುದು ನನಗೆ ಸಿಗಲ್ಲ. ಇದೊಂದೇ ಅಲ್ಟಿಮೇಟ್ ಟ್ರೂತ್. ಎನಿವೆ, ನಾನು ಸ್ಕೂಲ್ ಹತ್ರ ಹೋಗಿ ಬರ್ತೀನಿ. ವಿಷಯ ತಿಳಿಸಿದ್ದಕ್ಕೆ ಥ್ಯಾಂಕ್ಸ್. ನಾನು ಈ ವಿಷಯ ಹೇಳದೇ ಇದ್ರೂ ಆಗ್ತಾ ಇತ್ತು. ಎಲ್ಲದನ್ನು ಹೇಳೋ ಭರದಲ್ಲಿ ಇದನ್ನು ಹೇಳ್ಬಿಟ್ಟೆ. ಪಾಪ ಇವ್ರು ಎಷ್ಟು ಬೇಜಾರು ಮಾಡ್ಕೊಂಡ್ರೋ ಏನೋ. ನಾನು ಹೋಗಿ ಬರ್ತೀನಿ. ಓಕೆ ಸರ್, ಬಾಯ್. ಬಾಸ್ ಯಾಕೆ ಇಷ್ಟೊಂದು ಡಲ್ ಆಗಿದ್ದಾರೆ? ನನ್ನ ಮೇಲೆ ಏನಾದರೂ ಬೇಜಾರು ಮಾಡ್ಕೊಂಡಿರ್ತಾರಾ? ಏನಾದರೂ ಆಗಲಿ, ಅದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ. ಇವರಿಬ್ಬರ ಮಧ್ಯ ಯಾವಾಗಲೂ ಇಷ್ಟು ಅಂತರ ಇರಲೇಬೇಕು. ನಾನು ಮುಟ್ಸಿದ ಬಿಸಿ ಇನ್ನೂ ಹಂಗೆ ಇದ್ದಂಗಿದೆ. ಯಾವುದೇ ಕಾರಣಕ್ಕೂ ಇದು ತಣ್ಣಗಾಗಕ್ಕೆ ಬಿಡಬಾರ್ದು.
ಮಗಳ ಲೈಫಲ್ಲಿ ನನಗೊಂದು ಸ್ಥಾನನೇ ಇಲ್ಲ. ಯಾಕೆ ದೇವ್ರೆ ನನ್ನವರು ಅಂತ ನಾನು ಪ್ರೀತಿಸೋರ್ನ ಎಲ್ರೂ ನನ್ನಿಂದ ದೂರ ಇಡ್ತೀಯ? ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ಇನ್ಕೊರ್ಗೆ ಏನು ಪ್ರಯೋಜನ ಇಲ್ಲ. ನಾನು ಹುಟ್ಟಿರೋದೇ ಕಳ್ಕೊಳ್ಳೋಕೆ ಅನ್ಸತ್ತೆ. ಆದ್ರೆ ಇನ್ಯಾವತ್ತೂ ಯಾವುದನ್ನು ಕಳ್ಕೊಳ್ಳೋ ಪ್ರಶ್ನೆನೇ ಬರಲ್ಲ. ಆಸೆನೆ ಪಡಲ್ಲ ಅಂದಮೇಲೆ ಕಳ್ಕೊಳ್ಳೋದೇನನ್ನ? ಹಾಯ್ ಪುಟ. Hi, who's that? Father. ಏನಂದೆ ಪುಟ? ಇನ್ನೊಂದ್ಸಲ ಹೇಳ್ತೀಯಾ? ನಾನು ಯಾರು? ಅಪ್ಪ. ಲವ್ಲಿ. ಇನ್ನೊಂದ್ಸಲ ಹೇಳ್ತೀಯಾ ಪ್ಲೀಸ್? ಅಪ್ಪ. ಥ್ಯಾಂಕ್ಸ್ ಕಣೋ. ಥ್ಯಾಂಕ್ ಯು ಸೋ ಮಚ್. ಕುಗ್ಗ್ ಹೋಗಿದ್ದೆ ನಾನು. ನನ್ನ ಬದುಕಿಸ್ಬಿಟ್ಟಿ ನೀನು. ಲವ್ ಯು ಕಣೋ. ಲವ್ ಯು ಸೋ ಮಚ್. ಹೇಳ್ತಾ ಇದ್ದೀರಾ? ಇಲ್ಲ ಪುಟ, ನಗ್ತಾ ಇದ್ದೀನಿ. ಮತ್ ಕಣ್ಣಲ್ಲೆಲ್ಲ ನೀರ್ ಬರ್ತಿದೆ. ಅದು ಖುಷಿಗೆ. ಖುಷಿ ಇದ್ರೆ ನಗ್ಬೇಕು, ಅಳು ಬಂದ್ರೆ ಅಳ್ಬೇಕು. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಗ್ಬೇಕೋ ಅಳ್ಬೇಕೋ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಕನ್ಫ್ಯೂಸ್ ಆಗ್ತಿದ್ಯಾ? ಹೂ ಕಂದ. ಇನ್ಮೇಲೆ ನನ್ನ ಯಾವಾಗ್ಲೂ ಅಪ್ಪ ಅಂತಾನೆ ಕರಿತೀಯಾ? ಕರಿ ಮತ್ತೆ. ಅಪ್ಪ. ಜೋರಾಗಿ. ಅಪ್ಪ. ಇನ್ನೂ ಜೋರಾಗಿ. ಅಪ್ಪ. ಇನ್ನೂ ಜೋರಾಗಿ. ಅಪ್ಪ. ಮಿಲನ 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 ಮಿಲನ. ಪುಟಿ, ಅವರಿಬ್ರು ಇನ್ನೂ ಬಂದಿಲ್ವಾ? ಗೇಟ್ ಶಬ್ದ ಕೇಳ್ದಂಗೆ ಆಯ್ತಲ್ಲಮ್ಮ. ನಂಗೆ ಗೊತ್ತಿಲ್ಲಪ್ಪ, ಈ ಕುಕ್ಕ ಶಬ್ದಕ್ಕೆ ನನಗೇನು ಕೇಳಿಸ್ಲಿಲ್ಲ. ಬಂದೇ ಬಿಟ್ರಲ್ಲ. ಚಕ್ಕಲ್ಗುಳಿ ಆಗ್ತಿದೆ, ಬಿಡಿ. ಚಕ್ಲಿಗುಳಿ ಆಗತ್ತ ನಿನ್ಗೆ? ಎಲ್ಲಿ ಚಕ್ಲಿಗುಳಿ? ಬಿಡಿ, ಚಕ್ಕಲ್ಗುಳಿ. ಏನಮ್ಮ ಇದು? ಅಪ್ಪನ ಜೊತೆ ಇಷ್ಟೊಂದು ಚರ್ಚೆ ಮಾಡ್ಕೊಂಡು ಬರ್ತಾ ಇದ್ದಾಳೆ. ನಾನು ಅದನ್ನೇ ನೋಡ್ತಿದ್ದೀನಪ್ಪ. ಇಲ್ಸಿ ಇಲ್ಸಿ, ಕೆಳಗಿಲ್ಸಿ, ಮನೆ ಹತ್ರ ಬಂದಾಯ್ತಲ್ವಾ? ಸರಿ ಪುಟ, ಇವಾಗ ನೀನು ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಹಾಯಾಗಿ ಮಲ್ಕೋ, ಸರಿನಾ? ನೀವು ಊಟ ಮಾಡಿ. ಇಲ್ಲ ಪುಟ, ನನಗೆ ಇವತ್ತಾಗಿರೋ ಸಂತೋಷಕ್ಕೆ ಈ ಜನ್ಮಕ್ಕಾಗೋ ಹೊಟ್ಟೆ ತುಂಬೋಗಿದೆ. ನನಗೆ ಬೇಡ, ನೀನೇ ಮಾಡು, ಓಕೆನಾ? ಏನು? ಏನೂ ಇಲ್ಲ ಮಗಳೇ, ಇವಾಗ ನಾನು ಹೊರಡ್ಲಾ? ನಾಳೆ ಸಿಗ್ತೀನಿ, ಓಕೆನಾ? ನಾಳೆ ವೀಕೆಂಡ್ ತಾನೆ, ನಾನು ರೆಡಿ ಇರ್ತೀನಿ. ಏನಪ್ಪ ಸಮರ್ಥ್, ಅಪ್ಪ ಮಗಳು ಇಬ್ರು ಇಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಹೇಗೆ? ಒಳಗ್ ಬಾಪ, ಊಟ ಮಾಡ್ಕೊಂಡು ಹೋಗೋ. ಬೇಡ ಮಾವ, ನಾಳೆ ಮತ್ತೆ ಬರ್ತೀನಲ್ಲ. ಫಸ್ಟ್ ಟೈಮ್ ಇಲ್ಲಿಂದ ಸಮಾಧಾನವಾಗಿ ಹೋಗ್ತಾ ಇದ್ದೀನಿ. ಯಾಕೋ ಜಾಸ್ತಿ ಮಾತಾಡಬೇಕು ಅಂತ ಅನಿಸ್ತಾ ಇಲ್ಲ. ನಾಳೆ ಸಿಗ್ತೀನಿ. ಬರ್ತೀನಿ. ಬಾಯ್. ಅಪ್ಪ. ಬಾಯಪ್ಪ.
ಏನಪ್ಪ ಇಂಥ ಬದಲಾವಣೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಅವನ ಪಕ್ಕ ಹೋಗಿ ಕೂತ್ಕೊ ಅಂದರೆ ಸಂಕೋಚ ಪಡ್ತಿದ್ದವಳು, ಮಾತಾಡ್ಲೋ ಬೇಡವೋ ಅಂತ ಮೀನಾಮೇಷ ಅನಿಸ್ತಿದ್ದವಳು ಇವಳೇನ ಅಂತ ಆಶ್ಚರ್ಯ ಆಗ್ತಾ ಇದೆ ನನಗೆ. ಏನೋ ಹೊಸ ನಾಟಕ ಅಲ್ಲ ತಾನೆ? ಛೇ, ಎಷ್ಟೇ ಆದರೂ ರಕ್ತ ಸಂಬಂಧ ಅಲ್ವಾ? ಒಂದಲ್ಲ ಒಂದಿನ ಅಪ್ಪ ಮಗಳು ಇಬ್ರು ಹತ್ರ ಆಗಲೇಬೇಕು ತಾನೆ. ಆದ್ರೆ ನಾನು ಬೈದು ಬುದ್ಧಿ ಹೇಳ್ದಾಗ ಆಗದೆ ಇರುವಂತಹ ಬದಲಾವಣೆ ಈಗ ಸಡನ್ ಆಗಿ ಹೇಗಾಯ್ತು ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಪುಟ್ಟಿ, ನಿನ್ನೆ ರಾತ್ರಿ ನಾವು ಅಪ್ಪನ ಬಗ್ಗೆ ಕುಟುಂಬದ ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ವಲ್ಲ, ಅದು ಎಲ್ಲೋ ಅವಳ ಮನಸ್ಸಿಗೆ ಮುಟ್ಟಿದೆ ಅನ್ಸುತ್ತೆ. ಒಳ್ಳೇದೇ ಆಯ್ತು ಬಿಡು. ನೋಡಿದ್ಯಾ, ಸಮರ್ಥ ಇಷ್ಟು ದಿನ ಪಡ್ತಾ ಇದ್ದ ಸಂಕಟನೆಲ್ಲ ಅಪ್ಪ ಅಂತ ಒಂದು ಮಾತು ಕರೆದು ಅರ್ಥ ಎಲ್ಲ ನೋವು ದೂರ ಮಾಡಿಬಿಟ್ಲು. ಆ ರೀತಿ ಕರ್ಸ್ಕೊಳ್ಳೋಕ್ಕೆ ಪಾಪ ಎಷ್ಟು ದಿನದಿಂದ ಕಾಯ್ತಿದ್ನೋ ಏನೋ. ಅವನ ಸಂತೋಷ ಹೀಗೇ ಇರಲಿ ಏನೋ, ಇರಬೇಕು, ಇರುತ್ತೆ. ನಿಲಿಮಾ, ಯು ನೋ ವಾಟ್? ಏನಾಯ್ತು ಸರ್? ಸಂತೋಷ ಆಯಿತು, ಸಮಾಧಾನ ಆಯಿತು, ತೃಪ್ತಿ ಆಯಿತು. ಅಂಥದ್ದೇನು ಸರ್? ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ನನ್ನ ಮಗಳು ಬಾಯಲ್ಲಿ ಆ 2 ಅಕ್ಷರ ಕೇಳೋದಕ್ಕೆ ಇಷ್ಟು ವರ್ಷ ಕಾಯ್ತಿದ್ನಲ್ಲ, ಆ ಕಾದಿದ್ದಕ್ಕೂ ಸಾರ್ಥಕ ಆಯಿತು. ನನ್ನ ಬದುಕೆ ವ್ಯರ್ಥ ಅನ್ಕೊಂಡಿದ್ದೆ. ನನ್ನ ಯಾವ ಭಾವನೆಗೂ ಅರ್ಥನೇ ಇಲ್ಲ ಅನ್ನಿಸ್ಬಿಟ್ಟಿತ್ತು. ನೋ, ಇವತ್ತಿಂದ ನನ್ನ ಲೈಫೇ ರಿಫ್ರೆಶ್ ಆಗುತ್ತೆ. ನಾನು ಮತ್ತೆ ಹೊಸದಾಗಿ ಬದುಕ್ತೀನಿ. ಸರ್ ಕಾಮ್ ಡೌನ್. ನೀವು ನನ್ನ ಹತ್ರ ಇಷ್ಟೆಲ್ಲ ಮಾತಾಡಿದ್ರೆ ಕಷ್ಟ ಆಗುತ್ತೆ. ಮಿಲನ 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 ಮಿಲನ. ಸರ್ ಕಾಮ್ ಡೌನ್. ನೀವು ನನ್ನ ಹತ್ರ ಇಷ್ಟೆಲ್ಲ ಮಾತಾಡಿದ್ರೆ ಕಷ್ಟ ಆಗುತ್ತೆ. ಕಷ್ಟ ಆಗತ್ತಾ? ಯಾರಿಗೆ ಕಷ್ಟ ಆಗುತ್ತೆ? ನೋ, ಐ ಮೀನ್ ನೀವು ಇಷ್ಟೊಂದು ಎಕ್ಸೈಟ್ ಆಗಿ ಮಾತಾಡಿದ್ರೆ ನಿಮಗೆ ಕಷ್ಟ ಆಗುತ್ತೆ ಎಂದೆ. ಇಲ್ಲ, ನೀವೇನೋ ಬೇರೆ ಹೇಳಕ್ ಹೊರಟಿದ್ರಿ. ಇಟ್ಸ್ ಓಕೆ, ಅದೇನು ಅಂತ ಹೇಳಿ. ನಥಿಂಗ್ ಸರ್. ನೀವು ಖುಷಿಯಾಗಿದ್ದೀರಾ, ಹೀಗೆ ಯಾವಾಗಲೂ ಖುಷಿಯಾಗಿರಿ. ಯಾವುದೇ ಕಾರಣಕ್ಕೂ ನಿಮ್ಮ ಖುಷಿ ಡಿಸ್ಟರ್ಬ್ ಆಗಬಾರ್ದು. ಐ ಆಮ್ ಸೋ ಸಾರಿ. ನೀವು ಯಾವತ್ತಿನ ಥರ ಇಲ್ಲ ನೀವಿಲ್ವಾ? ಏನಾಯ್ತು? ಆಫೀಸಲ್ಲಿ ಏನಾದರೂ ತೊಂದರೆನಾ? ನಿಮಗೆ ಕೆಲಸ ಜಾಸ್ತಿ ಅನ್ನಿಸ್ತಿದ್ಯಾ? ಅಥವಾ ನಿಮ್ಮ ಮನೆ ಕಡೆ ಏನಾದರೂ ಪ್ರಾಬ್ಲಮ್ಮಾ? ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ ಸರ್. ಆರ್ ಯು ಶ್ಯೂರ್? 100%. ಸರಿ, ಹಾಗಾದರೆ ಯು ಕ್ಯಾರಿ ಆನ್. ಆದರೆ ಇಲ್ಲಿ ನಿಮಗೆ ಏನೇ ತೊಂದರೆ ಆದರೂ ಹೆಸಿಟೇಟ್ ಮಾಡ್ಕೊಳ್ದೆ ನನ್ನ ಹತ್ರ ಬಂದು ಹೇಳಿ. ಪ್ಲೀಸ್ ಫೀಲ್ ಫ್ರೀ. ಯಾಕೆ ಈ ಕನ್ಫ್ಯೂಷನ್? ನನ್ನ ಕೆಲಸನ ಸಮರ್ಥ್ ಸರ್ನ ಎಷ್ಟು ಇಷ್ಟಪಡ್ತಿದ್ದೆ, ಈಗ ಯಾಕೆ ಮೊದಲಿನ ಥರ ಇರೋಕ್ಕಾಗ್ತಿಲ್ಲ? ಮನಸ್ಸು ಅವರನ್ನ ಬೇಕು ಅನ್ನುತ್ತೆ, ಬಟ್ ಬುದ್ಧಿ ಬೇಡ ಅನ್ನತ್ತೆ. ಮನ್ಸಿನ ಮಾತು ಕೇಳೋ ಇಲ್ಲ ಬುದ್ಧಿ ಮಾತು ಕೇಳೋ? ಅಬ್ಬಾ ಪುಟಿ, ಊಟ ಎಷ್ಟು ಚೆನ್ನಾಗಿತ್ತಲ್ವಾ? ಮೊಸರನ್ನ 1-2 ತುತ್ತು ಜಾಸ್ತಿನೇ ತಿನ್ಬಿಟ್ಟು ಅನ್ಸುತ್ತೆ. ಕಣ್ಣು ಎಳಿತಾ ಇದೆ. ಅದಕ್ಕೇನಪ್ಪ, 1-2 ನಿಮಿಷ ಸಾವಕಾಶವಾಗಿ ನಿದ್ದೆ ಮಾಡಿ. ಲೇ ಪುಟ್ಟಿ, ತಾತನ್ಗೆ ಚಾಪೆ ತಂದ್ಕೊಡು. ಅಯ್ಯೋ, ಚಾಪೆ ಯಾಕಮ್ಮ? ನೆಲದ ಮೇಲೆ ಮಲ್ಕೋತೀನಿ ನಾನು. ನೆಲದ ಮೇಲೆ ಮಲ್ಕೊಂಡ್ರೆ ನಿಮ್ಗೆ ಚಳಿ ಆಗುತ್ತೆ, ಚಾಪೆ ಮೇಲೆ ಮಲ್ಕೊಳ್ಳಿ. ಓ, ನೆಲದ ಮೇಲೆ ಮಲ್ಕೊಂಡ್ರೆ ಚಳಿ ಆಗುತ್ತಾ? ಓಕೆ ಮೇಡಮ್.